ಹಾಯ್ ಹೆಲೋ ನಮಸ್ಕಾರ, ಹೇಗಿದ್ದೀರೆಲ್ಲರೂ. ನಾನು ಇವತ್ತು ನಮ್ಮ ಮನೆಯಲ್ಲಿ ಆದಂತಹ ತೋತಾಪುರಿಯ ಮ್ಯಾಂಗೋ ರೈಸ್ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಸುಲಭವಾದಂತಹ ಮ್ಯಾಂಗೋ ರೈಸ್ ಇದು. ನಾನು ಮೊದಲಿಗೊಂದು ಬಾಣಲಿಯಲ್ಲಿ ಸ್ವಲ್ಪ ತೆಂಗಿನಕಾಯಿ ಎಣ್ಣೆನ ಹಾಕಿ ಅದಕ್ಕೆ ಸ್ವಲ್ಪ ಪೀನಟ್ ಅಂದರೆ ನಮ್ಮ ಕಡಲೆ ಬೀಜ ಇದೆಯಲ್ಲ ಅದು ಪ್ಲಸ್ ಸ್ವಲ್ಪ ಗೋಡಂಬಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸೈಡಿಗೆ ತೆಗೆದಿಡ್ತಿದ್ದೇನೆ. ಸೊ ಇದು ಆದ ನಂತರ ನಾನು ಅದೇ ಎಣ್ಣೆಗೆ ಸ್ವಲ್ಪ ಜಾಸ್ತಿ ಬೇಕಾದರೆ ಎಣ್ಣೆ ಹಾಕ್ಬೋದು. ನಾನು ಅದಕ್ಕೇ ಸ್ವಲ್ಪ ಒಗ್ಗರಣೆ ಕೊಡ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಸಾಸಿವೆ, ಜೀರಿಗೆ ಹಾಗೂ ಕರಿ ಲೀವ್ಸ್ ಇದೆಯಲ್ವಾ, ಕರಿಬೇವು, ಅದನ್ನು ಹಾಕ್ತಾ ಇದ್ದೀನಿ. ಅದನ್ನು ತುಂಬ ಚೆನ್ನಾಗಿ ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿ ಅದಕ್ಕೆ ಒಟ್ಟಿಗೆ ಜಿಂಜರ್ ಕೂಡ ಅಂದರೆ ಶುಂಠಿ ಮತ್ತು ಹಸಿಮೆಣಸಿನಕಾಯಿ ಕೂಡ ಹಾಕ್ತಾ ಇದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಕಡಲೆಬೇಳೆನೂ ಹಾಕಬೇಕು. ಅದಾದಮೇಲೆ ತುಂಬ ಚೆನ್ನಾಗಿ ಫ್ರೈ ಮಾಡಿ, ಯಾಕಂದರೆ ಒಂದು ಕಡಲೆಬೇಳೆ ತುಂಬ ಚೆನ್ನಾಗಿ ಫ್ರೈ ಆದಂತೂ ಟೇಸ್ಟ್ ಡಿಫ್ರೆಂಟಾಗಿ ಬರ್ತದೆ. ಸೊ ಹಾಗೆ ಸ್ವಲ್ಪ ಒಂದು 2 ನಿಮಿಷ ಅಷ್ಟು ಫ್ರೈ ಮಾಡಿದರೆ ಸಾಕು. ಅದಾದಮೇಲೆ ನಾನು ಮೊದಲೇ ಮಾವಿನಕಾಯಿ ಸಿಪ್ಪೆಯನ್ನು ತೆಗೆದು ಅದನ್ನು ಚೆನ್ನಾಗಿ ತುರಿದಿದ್ದೇನೆ ಗ್ರೇಟರಲ್ಲಿ. ಸೊ ಅದನ್ನು ತುರಿಬೇಕು ತುಂಬ ಚೆನ್ನಾಗಿ. ಈಗ ನಾನು ಇದರಲ್ಲಿ ಹಾಫ್ ಮಾವಿನಕಾಯಿ ಮಾತ್ರ, ತುಂಬ ಜಾಸ್ತಿ ಹುಳಿ ಇದ್ದರೆ ಅರ್ಧಕ್ಕಿಂತ ಕಾಲು ಸಾಕು ಅನಿಸುತ್ತದೆ. ತೋತಾಪುರಿ ಗೊತ್ತುಂಟಲ್ವ, ಹಾಫ್ ಸಾಕು. ಸೊ ಹಾಗೆ ಹಾಫ್ ಮಾವಿನಕಾಯಿನ ತುರಿದು ಹಾಕಿ ಅದಾದಮೇಲೆ ಇದಕ್ಕೆ ನಾನು ಗ್ಯಾಸ್ ಆಫ್ ಮಾಡಿ ಉಪ್ಪು ಹಾಗೂ ಅರಿಶಿನ ಹಾಕಿದ್ದೇನೆ. ಅದು ಕ್ಯಾಪ್ಚರ್ ಮಾಡಲಿಕ್ಕಾಗಲಿಲ್ಲ, ಸಾರಿ. ಸೊ ಅದಾದ ಮೇಲೆ ನಾನು ಮೊದಲೇ ಬೇಯಿಸಿಟ್ಟಿದ್ದೆ ಕುಕ್ಕರಲ್ಲಿ ನಾನು ವೈಟ್ ರೈಸನ್ನು, ಅದನ್ನು ಡೈರೆಕ್ಟಾಗಿ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಲಾಸ್ಟಿಗೆ ನಾವು ಕೊತ್ತಂಬರಿ ಸೊಪ್ಪು ಹಾಗೂ ನಾವು ಫಸ್ಟಿಗೆ ಫ್ರೈ ಮಾಡಿದಂತಹ ಪೀನಟ್ಸ್ ಹಾಗೂ ಕ್ಯಾಶ್ಯೂ ನಟ್ಸ್ ಇದೆಯಲ್ವ, ಅದನ್ನು ಆ್ಯಡ್ ಮಾಡಿದರೆ ನಮ್ಮ ಮ್ಯಾಂಗೋ ರೈಸ್ ಅಥವಾ ಮ್ಯಾಂಗೋ ಚಿತ್ರಾನ್ನ ಏನೂ ಅನ್ಬೋದು, ಸೀಸನ್ಗೆ ತುಂಬ ಅಂದರೆ ತುಂಬ ರುಚಿಕರವಾಗಿರ್ತದೆ. ಸೊ ನೀವು ನಿಮ್ಮ ಮನೆಯಲ್ಲಿ ಕೂಡ ಹೀಗೆ ಅಥವಾ ಕಾಯಿ ತೋತಾಪುರಿ ಎಲ್ಲ ಸಿಕ್ಕಿದ್ರೆ ನೀವು ನಿಮ್ಮ ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ಈ ರೆಸಿಪಿಯನ್ನು. ಹೇಗಾಗುತ್ತೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ. ಸೊ ನೆಕ್ಸ್ಟ್ ಹೊಸ ವಿಡಿಯೋ ಅಥವಾ ರೆಸಿಪಿಯೊಂದಿಗೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.